ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಚಲಿಸ್ಲಿಕ್ಕಿದೆ. ಎಷ್ಟು ಜನ ಕರ್ನಾಟಕದ ಉಜ್ಜೀವನಕ್ಕಾಗಿ ಪ್ರಾರ್ಥಿಸ್ಲಿಕ್ಕೆ ಸಿದ್ಧರಿದ್ದಾರೆ? ಕರ್ನಾಟಕದ ಉಜ್ಜೀವನಕ್ಕಾಗಿ ಪ್ರಾರ್ಥಿಸ್ಲಿಕ್ಕೆ ರಬಾನ ಶಕಟಲ ರಗಮನ ಆಶ್ರಯ. ನನಗೆ ಗೊತ್ತಿಲ್ಲ, ನಾನು ಈ ಮಾತು ಹೇಳುವಾಗ ದೇವರಾತ್ಮನ ಪ್ರೇರೇಪಣೆ ಕೊಟ್ಟದ್ರ ನಿಮಿತ್ತ ನಾನು ಮಾತನಾಡ್ತಾ ಇದ್ದೇನೆ. ರಿಬಾನ ಶಗಮನ ಆಶ್ರಯ. ಕರ್ನಾಟಕದ ಕೆಲವು ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಒಂದು ರಿವೈವಲ್ ಬ್ರೇಕ್ಔಟ್ ಆಗೋದನ್ನ ಬರೋದಿಲ್ಲಾಗಲಿ ನೀವು ಸಾಕ್ಷೀಕರಿಸ್ತಾರೆ. ರಬಾನ ಶಗಮನ ಶೈಡ. ನಂಬುವಂತವ್ರ ಕರ್ತನಿಗೆ ಸ್ತೋತ್ರ ಮಾಡಿ. ನನಗೆ ಗೊತ್ತಿಲ್ಲ ನೀವು ಯಾವ ಡಿಸ್ಟ್ರಿಕ್ಟ್ಸ್ ಇಂದ ಜಾಯಿನ್ ಆಗಿದ್ದೀರಿ, ಆದರೆ ದೇವರಾತ್ಮನ ಹೇಳುವಂತ ಕೆಲವು ವಿಷಯಗಳು ನಾನು ಹೇಳ್ತಾ ಇದ್ದೇನೆ. ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ವಿಶೇಷವಾದ ಉಜ್ಜೀವನ ಪ್ರಾರಂಭವಾಗುವಂಥದ್ದನ್ನ ನೀವು ಸಾಕ್ಷೀಕರಿಸ್ತೇವೆ. ಒಂದು ವಿಶೇಷವಾದ ಪ್ರಾರಂಭ, ಒಂದು ಮೈಟಿ ಮೂವ್ ಆಫ್ ದ ಹೋಲಿ ಸ್ಪಿರಿಟ್, ಒಂದು ವಿಶೇಷವಾಗಿರ್ತಕ್ಕಂಥ ದೈವಿಕ ಸಾನ್ನಿಧ್ಯ ಚೆಲ್ಲಿಸುವಂಥದ್ದನ್ನ, ಎಸ್ಪೆಷಲಿ ಸ್ವಸ್ಥತೆಗಳುಂಟಾಗುವಂಥದ್ದನ್ನ, ಬಿಡುಗಡೆಗಳುಂಟಾಗುವಂಥದ್ದನ್ನ, ಕೆಲವು ಹೀಲಿಂಗ್ಸ್, ಅದು ಭಯಂಕರವಾಗಿರ್ತಕ್ಕಂಥ ಹೀಲಿಂಗ್ಸ್ ಎಂಬುದಾಗಿ. ಎಷ್ಟು ಜನ ನಂಬಲಿಕ್ಕೆ ತಯಾರಿದ್ದೀರಿ? ಎಷ್ಟು ಜನ ಅದನ್ನು ನಂಬುತ್ತಾ ಇದ್ದೀರಿ? ರಗಮನ ಶೈಡ ರಿಗಮನ ಶೈಡ. ನಾನು ಇದನ್ನ ಹೇಳುವಾಗ ವಾಕ್ಯದ ಅಡಿಯಲ್ಲಿ ನಾನು ನಿಮಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ತನು ಉಜ್ಜೀವನವನ್ನು ತರ್ತಾನೆ ಎಂಬುದಾಗಿ ಹೇಳೋದಾದ್ರೆ, ಕರ್ತನು ಉಜ್ಜೀವನವನ್ನ ನನ್ನಿಂದ ನಿನ್ನಿಂದ ತರ್ತಾನೆ ಎಂಬುದಾಗಿ ನಂಬುವಂತವ್ರು ಕರ್ತನಿಗೆ ಸ್ತೋತ್ರ ಮಾಡಿ. ಎಲ್ಲೋ ಒಂದ್ ಕಡೆ ಉಜ್ಜೀವನ ಆಗುತ್ತೆ ಎಂಬುದಾಗಿ ಹೇಳುವಾಗ ಯಾರನ್ನೋ ದೇವರು ಉಪಯೋಗಿಸ್ತಾರೆ, ಹೇಗೋ ಉಜ್ಜೀವನ ಬರುತ್ತೆ. ನೋಡೋಣ, ನಿನ್ನನ್ನು ಉಪಯೋಗಿಸಿ ನೀನಿರುವ ಪ್ರಾಂತ್ಯಗಳಲ್ಲಿ ದೇವರು ನಿನ್ನನ್ನು ಉಪಯೋಗಿಸಿಕೊಂಡು ನಿನ್ನ ಮೂಲಕ ಉಜ್ಜೀವನ ತರ್ತಾನೆ. ನಿನ್ನ ಸಭೆಯ ಮೂಲಕ ನೀನಿರ್ತಕ್ಕಂಥ ಆ ಪ್ರಾಂತ್ಯಗಳಲ್ಲಿ ನಂಬುವಂತವ್ರ ಕರ್ತನಿಗೆ ಸ್ತೋತ್ರ ಮಾಡಿ. ಆ ಉಜ್ಜೀವನದ ಭಾಗ ನಾನು ಆಗ್ಲಿಕ್ಕೆ ಸಿದ್ಧನಿದ್ದೀನಿ ಎಂಬುದಾಗಿ ನಂಬುವಂತವರು ಒಪ್ಪಿಸ್ಕೊಡುತ್ತಾ ಕರ್ತನಿಗೆ ಸ್ತೋತ್ರ ಮಾಡಿ. ರಬಾಣ ಶೈಡ. ಈ ಅಟ್ಮಾಸ್ಫಿಯರ್ ಓಪನ್ ಆಗಿ, ಈ ರೆಲಮಿಲ್ ಓಪನ್ ಆಗಿದೆ, ಅದಕ್ಕೆ ಕನೆಕ್ಟ್ ಆಗೋರು ಕನೆಕ್ಟ್ ಆಗಿ. ರಬಾನ ಶಗಟಲ ರಗಮನ ಶೈಡ ರಬಾನ ಶೈಡ. ಪ್ರಾರ್ಥಿಸ್ರಿ ವಿಶೇಷವಾಗಿ ಬೀದರ್ ಪಟ್ಟಣಕ್ಕಾಗಿ ಪ್ರಾರ್ಥಿಸ್ರಿ. ಒಂದು ಬದಲಾವಣೆ ಬೀದರ್ ಪಟ್ಟಣದಲ್ಲಿ ಸಂಭವಿಸೋದನ್ನ ನಾನು ನೋಡ್ತಾ ಇದ್ದೇನೆ. ರಿಬಾನ ಶಗಮನ ರೈಟ ರಿಗಮನ ಶುದ್ಧೇ ರಿಬರಗಮನ. ದೇವರ ಆತ್ಮವನ್ನು ಹೇಳುವಂಥದ್ದನ್ನ ನಾನು ಹೇಳ್ತಾ ಇದ್ದೇನೆ. ಕರ್ನಾಟಕಕ್ಕೆ ಪ್ರಾರ್ಥಿಸ್ತಕ್ಕಂಥವ್ರು ದಯಮಾಡಿ ಪ್ರಾರ್ಥಿಸ್ರಿ. ಬೀದರ್ ಪಟ್ಟಣದಲ್ಲಿ ಒಂದು ಸೆಪರೇಟ್ ಆದ ಗುಂಪನ್ನ ಕರ್ತನು ತನಗಾಗಿ ಎಬ್ಬಿಸ್ಲಿಕ್ಕೆ. ರಖಮನ ಶಕೆ ರಿಖಮನ ಶೈಡ. ಎಷ್ಟು ಜನ ಅದನ್ನ ನಂಬಿಕೆಯಿಂದ ಸ್ವೀಕರಿಸ್ತಾ ಇದ್ರಿ? ಕರ್ತನಿಗೆ ಸ್ತೋತ್ರ ಮಾಡ್ರಿ. ಒಂದು ಸೆಪರೇಟ್ ಆದ ಗುಂಪು ಕರ್ತನಿಗಾಗಿ ಅಂತ ಹೇಳಲಿಕ್ಕಿದೆ. ಹೆಸರಿಗಾಗಿ ಅಲ್ಲ, ಹಣಕ್ಕಾಗಿ ಅಲ್ಲ, ರಬಾನ ಶೈಡೆ ಸ್ವಾರ್ಥಕ್ಕಾಗಿ ಅಲ್ಲ, ಆದರೆ ಕ್ರಿಸ್ತನಿಗಾಗಿ, ಆತ್ಮಗಳಿಗಾಗಿ ನಿಲ್ಲುವಂತ ಒಂದು ಗುಂಪು ಕರ್ತನಿಗಾಗಿ ಅಂತ ಹೇಳ್ತಾ ಇದೆ. ರಖಮನ ಶಕೆ ರಕಮನ ಶೈಡ. ನಾನು ಯಾರನ್ನ ದೂಷಿಸಿದ ಮಾತಾಡ್ತಾ ಇಲ್ಲ. ದೇವರಾತ್ಮನ ಹೇಳೋದನ್ನ ನಾನು ಹೇಳ್ತಾ ಇದ್ದೇನೆ. ಒಂದು ಮೂವ್, ಒಂದು ಹೋಲಿ ಸ್ಪಿರಿಟ್ ನ ನೆಕ್ಸ್ಟ್ ಲೆವೆಲ್ ಮೂವ್ ಬೀದರ್ ಪಟ್ಟಣದಲ್ಲಿ ಪ್ರಾರಂಭವಾಗುತ್ತೆ. ರಬಾನ ಶೈಡ. ಅದೇ ರೀತಿಯಾಗಿ ಹುಬ್ಬಳ್ಳಿಗಾಗಿ ಪ್ರಾರ್ಥನೆ ಮಾಡ್ರಿ. ಹುಬ್ಬಳ್ಳಿ, ಕೋಲಾರ್ಗಾಗಿ ಪ್ರಾರ್ಥಿಸ್ರಿ. ಕೋಲಾರ, ಇದು ನೀವು ಬರೆದಿಟ್ಟು ಪ್ರಾರ್ಥಿಸ್ರಿ. 2025 ಮುಗಿಯೋದ್ರ ಒಳಗಾಗಿ ಈ ಮೂರು ಡಿಸ್ಟ್ರಿಕ್ಟ್ಸ್ ಅಲ್ಲಿ ವಿಶೇಷವಾದ ಕರ್ತನ ಕಾರ್ಯ ಜರುಗೋದನ್ನು ನೀವು ಸಾಕ್ಷೀಕರಿಸ್ತೀರಿ. ರಬಾನ ಶಗಟಲ ರಗಮನ ಶೈಡ ರಿಗಮನ ಶೈಡ ವೈಶಗಮನ ಶೈಡ. ಯವನಸ್ತರ ಗುಂಪುಗಳು ಎದ್ದೇಳೋದನ್ನು ನೀವು ಯವನಸ್ತರ ಗುಂಪುಗಳು ಕರ್ತನಿಗಾಗಿ ನಿಲ್ಲೋದನ್ನು ನೀವು ಸಾಕ್ಷೀಕರಿಸ್ತೀರಿ. ಯವನಸ್ಥರು ನಿಂತು ಕರ್ತನನ್ನ ಪ್ರಕಟಪಡಿಸೋದನ್ನು ನೀವು ಸಾಕ್ಷೀಕರಿಸ್ತೀರಿ. ರಿಬಾನ ಶಬರಗಮನ. ಈ ಒಂದು ಝೂಮ್ ಅಲ್ಲಿ ಕನೆಕ್ಟ್ ಆಗಿರುವ ಯವನಸ್ಥರು, ರಬಾನ ಶೈಡ ಯವನಸ್ಥರು ಎಂಬುದಾಗಿ ಹೇಳುವಾಗ ಐ ಆಮ್ ನಾಟ್ ರೆಫರಿಂಗ್ ದ ಏಜ್. ನಾನು ವಯಸ್ಸು ನೋಡಿ ಮಾತನಾಡ್ತಾ ಇಲ್ಲ, ವಯಸ್ಸು ನೋಡಿ ಯವನಸ್ಥರು ಎಂಬುದಾಗಿ ಹೇಳ್ತಾ ಇಲ್ಲ. ಕ್ರಿಸ್ತನಿಗಾಗಿ ಯವನಸ್ಥನು ನಾನು ಓಡ್ತೀನಿ ಎಂಬುದಾಗಿ ಆಸಕ್ತಿ ಇರುವಂತ ಯಾರಾದ್ರೂ ಇರೋದಾದ್ರೆ ಕನೆಕ್ಟ್ ಆಗಿ ಕರ್ತನಿಗೆ ಸ್ತೋತ್ರ ಮಾಡ್ರಿ. ದೇವರ ಆತ್ಮ ನಿನ್ನನ್ನು ಉಪಯೋಗಿಸ್ಕೊಂಡು ನಿನಗಾಗಿಟ್ಟಂತ ಆ ಒಂದು ಏರಿಯಾ ಏನಿದೆ, ಆ ಪ್ರಾಂತ್ಯ ಏನಿದೆ, ಆ ಮಿಷನ್ ಫೀಲ್ಡ್ ಏನಿದೆ, ಅಲ್ಲಿ ನಿನ್ನ ಮೂಲಕವಾಗಿ ರಬಾನ ಶೈಡ ರಿಕಮನ ಶೈಡ ಒಂದು ರಿವೈವಲ್, ಒಂದು ಜೀವನವನ್ನ
ತಗೊಂಡು ಬರ್ತೀನಿ ಎಂಬುದಾಗಿ ಕರ್ತನ ಹೇಳ್ತಾ ಇದ್ದಾನೆ. ಆಲ್ರೆಡಿ ನಾವು 4 ತಿಂಗಳು ಮುಂದೆ ಬಂದಿದ್ದೇವೆ. 2025ರಲ್ಲಿ 2025ರಲ್ಲಿ 4 ತಿಂಗಳು ನಾವು ಮುಂದೆ ಬಂದಿದ್ದೇವೆ. ರಿಬಾನ ಶಬರಗಮನ ಶೈಡೆ ಎಲ್ಲರ ಕರ್ತನಿಗೆ ಸ್ತೋತ್ರ ಮಾಡೋಣ. ಇನ್ನು ಉಳಿದಿರ್ತಕ್ಕಂತ ಈ 8 ತಿಂಗಳಲ್ಲಿ ಕರ್ತನ ಹಸ್ತವು ಚಲಿಸೋದಲ್ಲಿ ನೀವು ನೋಡ್ತೀರಿ. ಕರ್ತನ ಹಸ್ತವು ಮಹಿಮೆಯಾಗಿ ಚಲಿಸೋದಲ್ಲಿ ನೀವು ನೋಡ್ತೀರಿ. ರಿಬಾನ ಶಗಡಲ ರಗಮನ ಶೈಡೆ ರಿಬಾನ ಶಗಮನ ಶಕೆ ರಿಬಾನ ಶೈಡ ರೀಷಗಡಲ ರಗಮನ ಶಕೆ ರಿಬಾನ ಶೈಡ. ಒಂದು ವಿಶೇಷವಾದ ದೈವಿಕ ಪದ್ಧತಿ ಈ ವರ್ಷ ಪ್ರಾರಂಭಗೊಳ್ಳುತ್ತೆ, ಬರುವ ವರ್ಷಗಳಲ್ಲೂ ಕೂಡ ಅದು ಮುಂದುವರಿಯುತ್ತೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ರಿಗಮನ ಶೈಡ ರಗಮನ ಶೈಡ ರಿಗಡಲ ರಗಮನ ಶೈಡ. ನಿಮ್ಮಲ್ಲಿ ಯಾರಾದ್ರೂ ಈ ಡಿಸ್ಟ್ರಿಕ್ಟ್ಸ್ ಇಂದ ಕನೆಕ್ಟ್ ಆಗಿರ್ತಕ್ಕಂಥವ್ರು, ಕೋಲಾರಿಂದ, ಹುಬ್ಳಿಯಿಂದ, ಬೀದರಿಂದ ಕನೆಕ್ಟ್ ಆಗಿರ್ತಕ್ಕಂಥವ್ರು ಹೋದ್ರೆ ಈ ಒಂದು ಪ್ರವಾದನೆ ಗಟ್ಟಿಯಾಗಿರುತ್ತೆ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ರಿ. ನಾನು ನಂಬುತ್ತೇನೆ, ನಿನ್ನನ್ನೇ ಉಪಯೋಗಿಸಿ ಕರ್ತನು ಆ ಉಜ್ಜೀವನ ಪ್ರಾರಂಭ ಮಾಡ್ತಾನೆ. ಉಜ್ಜೀವನದ ಕಿಡಿ ನೀನೇ ಆಗಿದ್ಯಾ, ಉಜ್ಜೀವನದ ಬೆಂಕಿ ನೀನೇ ಆಗಿದ್ಯಾ. ನಿನ್ನನ್ನೇ ಉಪಯೋಗಿಸಿ ಕರ್ತನದನ್ನು ಪ್ರಾರಂಭಿಸ್ತಾನೆ. ರಕಮನ ಶಿಖೆ ರಕಮನ ಶೈಡ. ಎಲ್ಲರ ಕರ್ತನಿಗೆ ಸ್ತೋತ್ರ ಮಾಡೋಣ, ಎಲ್ಲರ ಕರ್ತನಿಗೆ ಸ್ತೋತ್ರ ಮಾಡೋಣ. ರಬರಗಮನ ಶೈಡ ರಿಕಟಮನ ಶೈಡ. ഇവിടുന്ന് ഈ ബീദർ എന്ന് പറയുന്ന സ്ഥലം എന്തോ ദൂരമുണ്ട്. ಇಲ್ಲಿಂದ ಬೀದರ್ ಎನ್ನುವಂತ ಸ್ಥಳ ಇದೆ. ಉಂಟು ಪಾಸ್ಟರ್, ദൂരമാണ്, ഒത്തിരി ദൂരം. ಒತ್ರಿ ದೂರ. പാസ്റ്റർ, എന്തോ ഒരു വലിയ റിവൈവൽ, ಏನೋ ಒಂದು ದೊಡ್ಡ ಉಜ್ಜೀವನೆ നിങ്ങളിലൂടെ ആ ദേശത്ത് നടക്കുന്നു എന്ന് പരിശുദ്ധാത്മാവ് ನಿಮ್ಮ ಮುಖಾಂತರ ದೇಶದಲ್ಲಿ ನಡೆಯುತ್ತದೆ ಎಂದು ದೇವರ ಆತ್ಮ ತಿಳಿಸ್ತಾ ಇದ್ದಾರೆ. ബീദറിന്റെ മേൽ ഒരു വലിയ ആത്മീക തീ പിടിക്കാൻ പോകും. ಈಗ ಬೀದರ್ನ ಮೇಲೆ ಒಂದು ದೊಡ್ಡ ಆತ್ಮಿಕವಾದ ಬೆಂಕಿ ಹಿಡಿಯಲಿಕ್ಕೆ ಹೋಗುತ್ತೆ. അവിടെ നിന്ന് ഒരു നദി പോലെ എന്തോ ഒന്ന് ഈ ദിവസങ്ങളിൽ ചലിക്കാൻ പോകുക ഈ കർണാടകയുടെ മേൽ. ಅಲ್ಲಿಂದ ಒಂದು ನದಿಯ ಹಾಗೆ ಈ ಕರ್ನಾಟಕದಲ್ಲಿ ಏನೋ ಚಲಿಸಲಿಕ್ಕೆ ಹೋಗುತ್ತದೆ. കരമുയർത്തി ആമേൻ പറഞ്ഞാൽ ಆ ಕೈಗಳನ್ನ ಮೇಲೆತ್ತಿ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ഒരിക്കൽ കൂടെ കരമുയർത്തി ആമേൻ. ಮತ್ತೊಂದು ಆವೃತ್ತಿ ಕೈಗಳೆತ್ತಿ ಆಮೇನ್ ಹೇಳ್ರಿ.